ನಮಸ್ತೆ ವೀಕ್ಷಕರೇ, ಒಗ್ಗರಣೆ ಚಿತ್ರಾನ್ನ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ 8 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ 1 ಚಮಚ ಉದ್ದಿನ ಬೇಳೆ, 1 ಚಮಚ ಕಡಲೆ ಬೇಳೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆಯ ಬಣ್ಣ ಬದಲಾಗ್ತಾ ಇರೋದು ಕಾಣ್ಬೋದು. ಇವಾಗ ನಾವು ಹೆಚ್ಚಿಟ್ಟುಕೊಂಡ ಒಂದು ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ. ಒಂದು ಕರಿಬೇವಿನ ಎಸಳನ್ನು ಹಾಕ್ತಾ ಇದ್ದೀನಿ. 1 ಚಮಚ ಸಾಸಿವೆ, 1 ಚಮಚ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಇವಾಗ 1 ಚಮಚ ಅರಶಿನ ಪುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಹುರಿದ ನೆಲಗಡಲೆ, ಸಣ್ಣಗೆ ಹೆಚ್ಚಿಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿದ ಒಂದು ಟೊಮೆಟೊವನ್ನು ತೆಗೆದುಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಚಿಟಿಕೆ ಇಂಗನ್ನು ನೀರಿನಲ್ಲಿ ಬೆರೆಸಿಕೊಂಡಿದ್ದೀನಿ. ಕೊನೆಯದಾಗಿ ಅರ್ಧ ಕಪ್ ಕಾಯಿ ತುರಿನ ಹಾಕಿಕೊಳ್ತಾ ಇದ್ದೀನಿ. ಇವಾಗ ಚಿತ್ರಾನ್ನಕ್ಕೆ ಬೇಕಾದ ಒಗ್ಗರಣೆ ರೆಡಿಯಾಗಿದೆ. ಒಂದು ಸಿದ್ದೆ ಅನ್ನವನ್ನು ಬೇಯಿಸಿಟ್ಟುಕೊಂಡಿದ್ದೀನಿ. ಈ ಅನ್ನಕ್ಕೆ ಮೊದಲೇ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಂಡಿದ್ದೀನಿ. ಸ್ವಲ್ಪವೇ ಒಗ್ಗರಣೆಯ ಮಿಶ್ರಣಕ್ಕೆ ತಕ್ಕಂತೆ ಅನ್ನವನ್ನು ಬೆರೆಸಿಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇವಾಗ ಒಗ್ಗರಣೆಯ ಚಿತ್ರಾನ್ನ ರೆಡಿಯಾಗಿದೆ. ನೀವು ಈ ರೀತಿ ಸುಲಭವಾಗಿ ಮನೆಯಲ್ಲಿ ಒಗ್ಗರಣೆಯ ಚಿತ್ರಾನ್ನ ಮಾಡಿ ನೋಡಿ. ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತಿನ ಊಟಕ್ಕೆ ಇಷ್ಟವಾಗುವುದು ಖಂಡಿತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್